ಆಯಿತು, ಅನುಷ್ಠಾನಗಳಿಗೆ ಆದರೆ ಅದ್ರ ಬಗ್ಗೆ ಎಲ್ಲೂ ನೀವು ಪ್ರಸ್ತಾಪ ಮಾಡಿ ಇಲ್ಲ. ಭಾಳ ಕೋರ್ಟಿಗೂ ಹೋಗಿದ್ದಾರೆ ಭಾಳಷ್ಟು ಜನ. ಹೈಕೋರ್ಟ್ ಎಲ್ಲ ಕಡೆ ಹೋಗಿದ್ದಾರೆ. ಮಾಜಿ ಶಾಸಕರ ಸಚಿವರ ಮೇಲೆ ಕೂಡ ದೂರಿದೆ. ಇಲ್ಲ ಮಾಜಿ ನೀವು ಆ ಬಗ್ಗೆ ಪ್ರಸ್ತಾಪ ಎಲ್ಲೂ ಮಾಡ್ತೀರಿ ಇಲ್ಲ. ಮೋಸ್ಟ್ಲಿ ನೀವು ಗಮನಿಸಿದ್ರೂ ಎಲ್ಲ ಗೊತ್ತಿಲ್ಲ. ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ಅವ್ರ ಕ್ರಷರು ನಾನು ನಿಲ್ಲಿಸಿದ್ದೀನಿ. ಮುದ್ದೇನಹಳ್ಳಿ ಹತ್ರ ಇದೆ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಯಾವುದ್ಯಾವುದಿಲ್ವೋ ಮೋರ್ ದೆನ್ 40 ಕ್ರಷರ್ಸ್ ನಿಲ್ಲಿಸಿದ್ದೀನಿ. ಅದರಲ್ಲಿ 7-8 ಕ್ರಷರ್ಸು 100% ಕರೆಕ್ಟಾಗಿದೆ ಅಂದಿದ್ದಕ್ಕೆ ಬಿಟ್ಟಿದ್ದೀವಿ. ಇನ್ನು 30 ಕ್ರಷರ್ಸ್ ನಿಲ್ಲಿಸಿದ್ದೀವಿ. ಅದರಲ್ಲಿ ಮಾಜಿ ಶಾಸಕರಾದಂಥ ಸುಧಾಕರ್ ಅವ್ರದ್ದು 2 ಕ್ರಷರ್ಸ್ ಇದೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀವಿ. ಏಕಾಏಕಿ ನಾನು ಅವ್ರದ್ದು ನಿಲ್ಲಿಸಿದ್ರೆ ರಾಜಕೀಯ ದ್ವೇಷ ಅನ್ಕೊತಾರೆ, ಸುಮ್ಮನೆ ಚೆಂದ ಇರಲ್ಲ ಅಂತ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀವಿ. ಯಾರನ್ನೂ ಮುಲಾಜು ನೋಡಲ್ಲ ಸರ್. ನಮ್ಮದು ಕಾಂಪ್ರಮೈಸ್ಡ್ ಪಾಲಿಟಿಕ್ಸ್ ನಮಗೆ ಗೊತ್ತಿಲ್ಲ. ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು, ಸೋಲ್ತೀವಿ, ಯಾವ ತೀರ್ಮಾನ ತಗೊಂಡ್ರೆ ಏನಾಗೋಗುತ್ತೋ ಅನ್ನೋ ಅಭದ್ರತೆ ನನಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನ್ನ ಪಾರ್ಟಿ ಏನು ಹೇಳಿದ್ರೆ ಅದು ಕೆಲಸ ಮಾಡ್ತೀನಿ. ನಾಳೆ ಕಾಂಗ್ರೆಸ್ ಪಾರ್ಟಿ KPCCಯಲ್ಲಿ ಕಸ ಗುಡಿಸು ಪ್ರದೀಪ್ ಅಂದರೆ ನಾನು ಕಸ ಗುಡಿಸ್ತೀನಿ. ಪ್ರದೀಪ್ ನಾಳೆ ರಾಜೀನಾಮೆ ಕೊಡೋದ್ರೆ ರಾಜೀನಾಮೆ ಕೊಡ್ತೀನಿ. ನಾನು ಕಾಂಗ್ರೆಸ್ ಲಾಯಲ್, ಕಾಂಗ್ರೆಸ್ ಐಡಿಯಾಲಜಿ ನಂದು. ನನ್ನ ಪಾರ್ಟಿ ಏನು ಹೇಳಿದ್ರೆ ಅದು ನಾನು ಕೊನೆ ಉಸಿರೋವರೆಗೂ ಇರ್ತೀನಿ. ಪಾರ್ಟಿ ಏನು ಹೇಳಿದ್ರೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಬೋರ್ಡ್ ಆಗಲಿ ಮಿನಿಸ್ಟರ್ ಆಗಲಿ ಯಾವುದು ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ನನ್ನ ಲೈಫ್ ಟೈಮಲ್ಲಿ MLA ಆಗಿರೋದೇ ಈ ಲೈಫ್ ಟೈಮ್ ಅಚೀವ್ಮೆಂಟು ಸರ್. ಗೊತ್ತಿಲ್ಲ ಸರ್, ಬಟ್ ನಾನಂತೂ ಸರ್ ಈಗ ನಾನು ಏನಾದರೂ ಸರ್ ಏನಾದರೂ ಹೇಳಕ್ಕೋದ್ರೂ ಸಮಸ್ಯೆ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಸರ್. ಏನಾದರೂ ಹೇಳಕ್ಕೋದ್ರೂ ಸಮಸ್ಯೆ ಅಂದರೆ ನಾನಿನ್ನ ಹೊಸಬ. ಈಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾರೆ ಪ್ರದೀಪ್ ಜಾಸ್ತಿ ಮಾತಾಡ್ತಾನೆ, ಮಾತು ಜಾಸ್ತಿ, ಕೆಲಸ ಕಡಿಮೆ ಅಂತಾರೆ. ಏನು ಅಂದರೆ ಸಮಾಜದಲ್ಲಿ ವಯಸ್ಸಾದ ಮೇಲೆ ಏನಾದರೂ ಮಾಡೋಕ್ಕೋದ್ರೆ ಈ ವಯಸ್ಸಲ್ಲಿ ಇವ್ರಿಗೆ ಬೇಕಾಗಿತ್ತಾ ಅಂತಾರೆ. ಎಂಗೇಜಲ್ಲಿ ಮಾಡೋಕ್ಕೋದ್ರೆ ಇವ್ನಿಗೆ ಆತರ ಜಾಸ್ತಿ ಅಂತಾರೆ. ಸರ್ ಈಗಲೇ ನನಗೆ 38 ವರ್ಷ, ಇನ್ನು ಯಾವಾಗ ಸ್ಪೀಡ್ ಇಟ್ಕೊಳ್ಳಿ ಹೇಳಿ? ನಾನು 70-75 ವರ್ಷನೋ 80 ವರ್ಷನೋ ಇಲ್ಲ 60-65 ವರ್ಷನೋ BP ಶುಗರ್ ಬಂದು ಅಂಥ ಟೈಮಲ್ಲಿ ಏನು ಸಾಧಿಸೋಕ್ಕಾಗುತ್ತೆ ನೀವು? ಅಂದರೆ ನಮ್ಮಂಥ ರಾಜಕಾರಣಿಗಳನ್ನ ನಮ್ಮ ಪಾಡಿಗೆ ನಾನು ಬಿಟ್ಟುಬಿಡ್ಬೇಕು. ಕೆಲವರು ಯಾರೋ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ನೀನು ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಕೇಳಿದೆ, ನಾನು ಜಾಸ್ತಿ ಮಾತಾಡಿ MLA ಆದರೂ ಆಗಿದ್ದೀನಿ, ನೀನು ಕಡಿಮೆ ಮಾತಾಡ್ತೀಯಲ್ಲಪ್ಪ, ಏನು ಕಡ್ದು ಕಟ್ಟೆ ಹಾಕಿದ್ದು ಹೇಳು ಅಂತ ಕೇಳಿದೆ. ನಾನು ಜಾಸ್ತಿ ಮಾತಾಡ್ತೀನಿ ಅಂತ ನನಗಿಂತ ಮೇಲೆ ಇರೋರು ನನಗೆ ಹೇಳಿದ್ರೆ ಯೋಚನೆ ಮಾಡ್ಬೋದು ಸರ್. ಜನರಲಾಗಿ ಹಿಂಗೆ. ಬಟ್ ನೋಡಿ ನಾನು